ಚೆನ್ನಾಗಿದೆ ಸರ್. ಓ ಬರ್ಬೇಕು ನಂಜಪ್ಪನವ್ರ ಮಗ ಗುಂಜಪ್ಪನವರು. ಸರ್ ಕಾಂಟ್ರವರ್ಸಿಗೂ ನನಗೂ ಸಂಬಂಧ ಇಲ್ಲ. ನಾವು ಹೋಮಿಯೋಪತಿ ಸರ್, ಮುಂದೆ ಹಿಂದೆನೂ ಚೆನ್ನಾಗಿದ್ದೀವಿ, ಇವತ್ತು ಚೆನ್ನಾಗಿದ್ದೀವಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಅವರು ನನ್ನ ನಿರ್ಮಾಪಕರು, ಅನ್ನದಾತರು, ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಗೌರವ ಸದಾಕಾಲ ನಾ ಇರೋ ತನಕ ಇರುತ್ತೆ ಸರ್. ಇಲ್ಲಿ ಹೆಂಗನ ಕುಟ್ಕೊಂಡು ಹೋಗ್ಲಿ, ನಿನಗೆ ಹುಡುಗಿ ನೋಡೋದು ಚಿಂತೆ, ಹಾಳಾಗೋಗಿ ಬಡವ ರಾಸ್ಕಲ್ಸ್. ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ IPL ಆ್ಯಂಡ್ ಎಲೆಕ್ಷನ್ ಒಟ್ಟಿಗೆ ಬಂದಿದೆ. ಯಾವುದೋ ಎಲೆಕ್ಷನ್ ಇಲ್ಲ, ಬರೀ IPL ಬಂದ್ರೆ ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು. ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್. ಈ ನನ್ನ ಮಕ್ಕಳು ಒಂದೊಂದಲ್ಲ ರಿಲೀಸ್ ಆಗಬೇಕಾಯ್ತು. ಬಟ್ ಇನ್ನು 6 ತಿಂಗಳು ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳಿವೆ. ಮ್ಯಾಕ್ಸ್ ಇದೆ, ಮಾರ್ಟಿನ್ ಇದೆ, ಭೀಮಾ ಇದೆ, ಇನ್ನೂ ಹಲವಾರು ಸಿನಿಮಾಗಳಿದೆ. ಅಣ್ಣೋ, ನಿನ್ನ ಪೊಸಿಷನ್ ಆಗಿ ನಾನೇನಾದ್ರು ಇದ್ದಿದ್ರೆ ಸಾರಾಯಿ ತರಿಸಿ ಇಲ್ಲಿ ಪಾಸನ ಬೆರೆಸಿ ಚೆನ್ನಾಗಿ ಕುಡಿದು ಸತ್ತೋಗ್ಬಿಡ್ತಾ ಇದ್ದೆ. ಇನ್ನು ನಮ್ಮ ಡಿ ಬಾಸ್ದು ಇನ್ನೊಂದು ಡೆವಿಲ್ ಸಿನಿಮಾ. 10 ಪೈಸೆ ಜೊತೆಗೆ ನಂದು 30 ಪೈಸಾ ನನ್ನ ಹೆಸರಿನಾಗಿ ಒಂದು ಬರಕ್ಲಿ ಸಿಗರೇಟ್ ಸೇದ್ಬಿಡು. ನಿನ್ನ ಮೊಕ್ಕೆ ಬೊಂಬಾಯಿ ಚಪ್ಪಲಿ ಬೇರೆ ಕೇಳು. ಹೋಗಲೇ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು, ನಮಗೂ ಒಂದು ಹೋಪ್ ಇದೆ. ಸೊ ಎಲ್ಲ ಅನ್ಕೊಂಡಂಗಾದ್ರೆ ಈ 6 ತಿಂಗಳು ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣ ಇಂಡಸ್ಟ್ರಿ ಹಾಳಾಗೋಯ್ತು, ಮುಳುಗೋಯ್ತು ಅನ್ನೋದಿಲ್ಲ. ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, 70 ಥಿಯೇಟರ್ ಓಪನ್ ಆಗುತ್ತೆ. ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅಪರಾಧಿ ಅಂತ ನಾನು ಹೇಳಕ್ಕೆ ನೀವು ನಮ್ಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಅದಕ್ಕೆ ಓನ್ಲಿ ರೈಟ್ಸ್ ಇರುವಂತದ್ದು, ನ್ಯಾಯ ಸಲ್ಲುವಂಥದ್ದು ನ್ಯಾಯಾಲಯದಲ್ಲಿ ಮಾತ್ರ ಅದು ಸಿಗುತ್ತೆ. ನಿನ್ ಹತ್ರ ಇದುವರೆಗೂ ವಾಸ್ತುಶಾಸ್ತ್ರ ಕೇಳಿರೋರು ಯಾರ ಸಂಸಾರ ಸರಿಯಾಗಿದೆ ಹೇಳು? ಆದಷ್ಟು ಬೇಗ ಸಿಗ್ಲಿ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ನಿಜವಾದ ಆರೋಪಿಗಳಿದ್ದಾರೆ, ಅಪರಾಧಿಗಳೇ, ಅವ್ರಿಗೆ ಶಿಕ್ಷೆ ಆಗಲಿ. ಕುಡ್ದಿದ್ದು ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟ್ ಮಾತಾಡ್ತಾನ. ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪ್ ಅಲ್ಲಿ ತಗಲಾಕೊಂಡಿರ್ಬೋದೇನೋ. ಅಯ್ಯೋ ನೀನು ಬಾಳ ಭಕ್ತಿಸ್ಕೊಳ, ನೀನ್ ಚಾಪೆಲ್ ಮುದ್ರಕೊಂಡಾಗ ನಿನ್ನ ಬಾಯಿಗೆ ನನ್ನ ನಾಡೆ ಎಕ್ಕಡ ತುರ್ಕ. ಸೊ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ. ಒಂದು ಮಾತು ಹೇಳ್ತೀನಿ, ಬಾಸ್ ಜೈಲಲ್ಲಿದ್ರು ಹವಾ ನಡೀತಾ ಇದೆ, ಹೊರಗಡೆ ಬಂದ್ರು ಹವಾ ನಡೆಯುತ್ತೆ. ಕೆಲವ್ರಿಗೆ ಹಂಗೆ ಅವಾಗ ಈ ಥರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ. ಏನು ಮಾಡೋಣ? ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ಬರು ಮೆರು ನಟ, ಅವ್ರ ಇಂಡಸ್ಟ್ರಿಗೆ ಒಂದು ತೂಕ. ಸೊ ಅವರೆಷ್ಟು ಬೇಗ ಆಚೆ ಬರ್ತಾರೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ. ಇರು ಒಂದ್ ನಿಮಿಷ ಇರು, ನಾನು ಈಗಲೇ ಅಪ್ಪ ಅಮ್ಮನ ಫೋಟೋಗೆ ತುಪ್ಪ ದೀಪ ಹಚ್ತೀನಿ. ಒಳ್ಳೆ ಬೆಳವಣಿಗೆಗಳಾಗುತ್ತೆ, ಒಳ್ಳೊಳ್ಳೆ ಸಿನಿಮಾ ನಡೆಯುತ್ತೆ. 100 ಕೋಟಿ ಟರ್ನ್ ಓವರ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ. ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ. ನಾವು ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಲೂ ತಡೆಯೋಕ್ಕಾಗಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.